ಇವಳೆ ಅದಕ್ಕೆ ಕರಿಯೇ. ಒಳಗಡೆ ಕುಂತಿದ್ದಾರೆ. ಊರ್ ಬಂತು ಅಂತ ಕರಿ. ಅಕ್ಕ ಅಕ್ಕ ಬನ್ನಿ, ಊರ್ ಬಂತು, ಬನ್ನಿ ಇಳಿ ಬನ್ನಿ, ಮನೆ ಬಂತು. ಅದಕ್ಕೆ ಅಂತೂ ಇಂತು ಬಂದ್ರಲ್ಲ ಹೆಂಗ. ಬರ್ರಿ ಹೋಗೋಣ ಬನ್ನಿ ಮನೆ ಹತ್ರ. ರಂಗಪ್ಪ, ಇದು ಯಾರ ತೋಟ? ಇಲ್ಲಿ ಬಂದು ನಿಲ್ಸಿದಿರಲ್ಲ, ಯಾಕೆ ಗಾಡಿ ಮನೆ ಮುಂದೆ ಹೋಗಲ್ವಾ? ಇದೇನತ್ಗೆ? ಅಲ್ಲ ಎಲ್ಲ ಮರ್ತು ಬಿಟ್ಟಿದ್ದೀರಾ ಏನ್ ನೀವು? ಅಲ್ಲ ಕಣತ್ಗೆ, ಇದು ನಮ್ ತೋಟನೇ ಅಲ್ವಾ? ಮೊದ್ಲು ನೀವಿದ್ದಾಗ ಇನ್ನು ಚಿಕ್ಕ ಚಿಕ್ಕ ಸಸಿಗಳಲ್ವಾ ಅವಾಗ ಇನ್ನು ಹಾಕಿದ್ದು. ಇವಾಗೆಲ್ಲ ಫಸ್ಲಿಗೆಲ್ಲ ಬಂದು ದೊಡ್ಡ ಮರಗಳು ಆಗಿದಾವ್ ಕಣ್ ಹೇಳ್ರಿ. ಹ್ಞೂ ಅಂದ್ರೆ ಮನೆ ಮುಂದೆ ಅಷ್ಟೊಂದು ಜಾಗ ಇಲ್ಲ, ಇಕ್ಕಟ್ಟಾಗಂಗ ಆಗುತ್ತೆ. ಅದಕ್ಕೆ ಇಲ್ಲಿ ನೆರಳಲ್ಲಿ ಆರಾಮಾಗಿ ಕಾರ್ ನಿಲ್ಲಿಸ್ಬೋದಲ್ಲ, ಇಲ್ಲೇ ಕಾರ್ ನಿಲ್ಸೋದು. ಹೆಂಗ ಬಿಡಪ್ಪ, ಭಗವಂತ ಒಳ್ಳೇದ್ ಮಾಡ್ಲಿ. ತೋಟ ಎಲ್ಲ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ ಕಣಪ್ಪ. ನೋಡೋದಕ್ಕೆ ಎರಡು ಕಣ್ಣು ಸಾಲದು. ನಾನು ಇದು ಯಾರ ತೋಟದಲ್ಲಿ ತಗೊಂಡ್ಬಂದು ಗಾಡಿ ನಿಲ್ಲಿಸಿದ್ದಾರೆ ಅನ್ಸ್ಬಿಡ್ತು ನನಗೇನೆ. ಮನೆ ಪಕ್ಕದಲ್ಲೇ ನೀನು ನೋಡು, ಅದೆಷ್ಟು ಚೆನ್ನಾಗಿ ತೋಟ ಮೇಲೆ ಹಾಕಿದ್ಯಾ. ತೆಂಗಿನ ಸಸಿಗಳು ನೋಡು. ಅಬ್ಬಾ ಬಾ 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 ಬಾ, ಎಲ್ಲ ನೀರೆಲ್ಲ ಬೋರ್ನಲ್ಲೆಲ್ಲ ನೀರೆಲ್ಲ ಬರ್ತೈತೇನಪ್ಪ? ಕಣತ್ಗೆ ಬೋರ್ನಲ್ಲೆಲ್ಲ ನೀರೆಲ್ಲ ಚೆನ್ನಾಗಿ ಬರ್ತೈತೆ. ಇವಾಗ ಒಂದ್ ಸ್ವಲ್ಪ ಬೇಸಿಗೆ ಅಲ್ವಾ, ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗೈತೆ. ಮಾತ್ರ ಹಳೆ ಬೋರನೇನೆ ಚೆನ್ನಾಗಿ ಓಡ್ತೈತೆ, ನೀರೆಲ್ಲ ಬಹಳ ಚೆನ್ನಾಗಿ ಬರ್ತೈತೆ. ಏನ್ ತೊಂದ್ರೆ ಏನಾಗಿಲ್ಲ ಕಣತ್ಗೆ. ಅದೇ ಬೋರ್ನಲ್ಲೇ ತರಕಾರಿಗಳು ಬೆಳಿತಿದೀವಿ, ತೋಟ ಅಡಿಕೆ ಸಸಿಗಳು ಹಾಕ್ಸಿದೀನಿ. ತಿರ್ಗಾ ಈಗ ಎಲ್ಲ ಡ್ರಿಪ್ ಎಲ್ಲ ಮಾಡ್ಸಿದೀನಿ. ತರಕಾರಿ ಆಗ್ಲಿ, ಅಡಿಕೆ ಸಸಿಗಳಾಗ್ಲಿ, ಎಲ್ಲ ತೆಂಗಿನ ಸಸಿಗಳಾಗ್ಲಿ ಎಲ್ಲದನ್ನು ಅದೇ ಬೋರ್ನಲ್ಲೇ ಮೇಂಟೈನ್ ಮಾಡ್ತಿದ್ದೀನಿ. ಹೆಂಗ ಬಿಡಪ್ಪ, ಹೆಂಗ ಒಳ್ಳೇದಾಗ್ಲಿ. ಬರ್ರಿ ಮಂತ ಹೋಗೋಣ. ಚಿಕ್ಕಪ್ಪ ಹೆಂಗ ಅಮ್ಮ ಬರಲ್ಲ ಅನ್ಕೊಂಡಿದ್ದೆ ಕಣ್ ಚಿಕ್ಕಪ್ಪ. ನನಗ್ ಬೈದಿದ್ ನೋಡಿ ಗ್ಯಾರಂಟಿ ಬರಲ್ಲ. ಹೆಂಗ ನಮ್ಮ ಚಿಕ್ಕಪ್ಪನ ಮಕ್ಳ ಜೊತೆ ಹೆಂಗ ಊರಲ್ಲಿ ಹೆಂಗ ಖುಷಿಯಾಗಿದ್ದೆ ಒಂದ್ ವಾರದಿಂದ. ಇನ್ಮೇಲೆ ಹೋಗಕ ಇಲ್ವಲ್ಲ, ಹೋಗಕ್ ಆಗಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಹೆಂಗ ನೀವ್ ಹೇಳ್ದಂಗೆನೆ ಅಮ್ಮನ್ ಕರ್ಕೊಂಡ್ ಬಂದ್ಬಿಟ್ರಿ. ಹಂಗಲ್ ಕಂಡ ಪಾಪ, ನನಗೇನು ಬರೋದಕ್ಕೇನೋ ಏನ್ ತೊಂದ್ರೆ ಏನಿಲ್ಲ. ಆದ್ರೆ ಏನ್ ಮಾಡ್ತೀಯಪ್ಪ, ಇಲ್ಲಿಂದ ಜನಗಳು ಸರಿ ಇಲ್ಲ. ನಿಮ್ಮ ಚಿಕ್ಕಪ್ಪನ್ ಕೇಳು, ಗೊತ್ತಾಗುತ್ತೆ ಏನೇನಂತ. ಆದ್ರೆ ಏನ್ ಮಾಡ್ತೀಯ ಇವಾಗ? ನಿಮ್ ಚಿಕ್ಕಮ್ಮಂಗೆ ಬೇಜಾರ್ ಮಾಡ್ಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅತ್ಲಾಗಿ ಇಷ್ಟೊಂದೆಲ್ಲ ಹಿಂಸೆ ಮಾಡ್ತಿದಾರ ಅಂದ್ಮೇಲೆ ಬರಬೇಕಲ್ವೇನಪ್ಪ? ಏನ್ ಮಾಡೋದು? ನಡೀರಿ ಹೋಗೋಣ. ಇವಳೆ ಸರೋಜಮ್ಮಂಗ ಇಲ್ಲ ಪವಿತ್ರಮ್ಮಂಗ ಯಾರ್ಗಾರ ಕರಿ. ಅದಕ್ಕೆ ಕುಡಿಯಕ್ ನೀರು ತಗೊಂಬರ್ಲಿ. ಅದಕ್ಕೆ ಇನ್ನೇನ್ ಅದಕ್ಕೆ ನಡೀರಿ, ಒಳಗಡೆ ನಡೀರಿ. ಪಾಪ ಕುಮಾರಣ್ಣ, ಅಲ್ಲಿ ಗಾಡಿಲೆಲ್ಲ ತಗೊಂಬಂದಿದ್ದಲ್ಲ ಬಟ್ಟೆ ಅವೆಲ್ಲದನ್ನು ಲಗೇಜ್ ಎಲ್ಲ ತಗೊಂಬಂದು ಒಳಗಡೆ ಇಡಪ್ಪ. ಅಲ್ಲ ಕಣಪ್ಪ, ಆ ಗೌಡ್ರ ಹತ್ರ ಹೋಗಿದ್ದೆ ಅಂತ ಹೇಳ್ದಲ್ಲ, ಏನಂತ ಹೇಳಿರಿ ಇವಾಗ ಗೌಡ್ರು ನಿನಗೆ? ಏನಂತ ಹೇಳಿರಪ್ಪ ರಂಗಪ್ಪ? ಸುಮ್ನೆ ನೆಮ್ಮದಿಯಾಗಿದ್ದು ಕಣಪ್ಪ ಅಲ್ಲಿ ಊರಲ್ಲಿ ನಾವು. ಸುಮ್ನೆ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ತಲೆನೋವು ಕಣಪ್ಪ. ಯಾಕಪ್ಪ ಬೇಕಿತ್ತು ನಮ್ಗೆ ಇವೆಲ್ಲ? ಹೆಂಗ ನೆಮ್ಮದಿಯಾಗಿದ್ದೀವಿ ಅತ್ಲಾಗಿ. ಅಂತ ಕಾಲದಲ್ಲೇನೆ ಕಷ್ಟ ಬಿದ್ದು ಕೂಲಿ ನಾಲಿ ಮಾಡ್ಬಿಟ್ಟು, ಹೊಲದಲ್ಲಿ ಕೆಲಸ ಮಾಡ್ಬಿಟ್ಟು, ತೋಟದಲ್ಲಿ ಕೆಲಸ ಮಾಡ್ಬಿಟ್ಟು ನನ್ನ ಮಗನ್ ಸಾಕಿದೀನಿ. ಇವಾಗ ಇನ್ನೇನು ನನ್ನ ಮಗನೇ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಇವಾಗ ಇವ್ರ ಕಟ್ಕೊಂಡು ನಮ್ಗೆ ಏನಪ್ಪ ಆಗ್ಬೇಕಾಗಿತ್ತೆ? ಹೆಂಗ ನೆಮ್ಮದಿಯಾಗಿ ಹೆಂಗ ಇದ್ದು ಅತ್ಲಾಗಿ. ಇವ್ರ ಸಾಹಸನೆ ಬೇಡ ಅಂತ ಅತ್ಲಾಗಿ. ಏನ್ ಅನ್ಕೋಬಾರ್ದು, ಏನ್ ಅನ್ಕೊಂಡಿದ್ದು ನಾನು ಅದೇ ಆಗ್ತೈತೆ. ಇನ್ನೊಂದ್ಸಲಿ ಈ ಊರಿಗೆ ಕಾಲಿಡ್ಬಾರ್ದು. ನನ್ನ ಮಗಂಗೆ ಇವ್ರ ಹತ್ರ ಯಾರ ಹತ್ರನೂ ಕರ್ಕೊಂಡ್ ಬರ್ಬಾರ್ದು ಅನ್ಕೊಂಡಿದ್ದೆ. ನೀನಾದ್ರೆ ನೀನ್ ಬಿಡ್ಲಿಲ್ಲ ಕಣಪ್ಪ, ಏನ್ ಮಾಡೋದು? ಹಂಗಲ್ ಕಣತ್ಗೆ, ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಅಲ್ಲ, ಈಗ ಬಾಡಿಗೆ ಮನೇಲಿ ಎಷ್ಟು ದಿವಸ ಅಂತ ಇರ್ತೀರಾ ನೀವು? ಹೇಳ್ರಿ, ನನ್ನ ಮಾತು ಕೇಳ್ರಿ ಇಲ್ಲಿ. ಅಲ್ಲ, ನಿಮ್ದೇನು ಆಸ್ತಿ ಇಲ್ವಾ, ಮನೆ ಇಲ್ವಾ, ಏನಿಲ್ಲ ಅಂತ ಅಣ್ಣ ತಮ್ಮದ್ರುಗಳಿಲ್ವಾ ನಿಮ್ಗೆ? ಎಲ್ಲಾರು ಇದೀವಿ ತಾನೆ ನಿಮ್ಗೆ? ಅಲ್ಲ, ಎಲ್ಲಾರು ಇದ್ದು ನೀವು ಏನು ಇಲ್ದಂಗೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಜೀವನ ಮಾಡ್ತಿದ್ರೆ ನಮ್ಗೆ ಹೊಟ್ಟೆ ಉರಿ ಅಲ್ವಾ? ನಮ್ಗೆ ಅಣ್ಣಂಗಂತೂ ಬಿಡಿ ಒಂಚೂರು ಕನಿಕರ ಅನ್ನೋದಿಲ್ಲ. ಮಗ ಹೆಂಡತಿ ಅನ್ನೋ ಕನಿಕರ ಒಂದ್ ಇದ್ದಿದ್ರೆ ಅವ್ನು ಯಾವತ್ತೂ ನಿಮ್ಗೆ ಏನೋ ಒಂದು ನಿಮ್ಗೆ ಏನೇನು ಕೊಡ್ಬೇಕು ಅವತ್ತೇ ಕೊಟ್ಟು ಕಳಿಸ್ಬಿಡೋನು, ಹೆಂಗ ನೆಮ್ಮದಿಯಾಗಿರ್ಲಿ ಅಂತ. ಆದ್ರೆ ಅಂತ ಬುದ್ಧಿ ಇಲ್ವಲ್ಲ, ಏನ್ ಮಾಡೋಣ ಹೇಳ್ರಿ? ಹಂಗಂತ ಅವನ್ ತಾವ ಅಂತ ಬುದ್ಧಿ ಐತಂತ ನಾವು ಈಗ ನಿಮ್ಗೆ ಸುಮ್ಮನೆ ಬಿಟ್ಬಿಟ್ರೆ ಆಗುತ್ತೇನದಕ್ಕೆ? ನನ್ಗೆ ನೀವು ಬೇಕಾದ್ರೆ ಮುಂದೆ ನನಗೆ ಮಾತಾಡ್ಸಿಲ್ಲ ಅಂದ್ರೂ ಏನು ಪರವಾಗಿಲ್ಲ. ಮಾತ್ರ ನಿಮ್ಗೆ ಏನೇನು ತಲುಪಿಸ್ಬೇಕು, ನಿಮ್ಗೆ ಏನ್ ನ್ಯಾಯ ಕೊಡಿಸ್ಬೇಕು ಅದನ್ನು ಕೊಡಿಸ್ಬಿಟ್ಟು ನೆಮ್ಮದಿಯಾಗಿ ಇದ್ಬಿಡ್ತೀನಿ ಅತ್ಲಾಗಿ. ಪಾಪ ಕುಮಾರಣ್ಣ, ನಾನೊಂದ್ ರೀಟು ಗೌಡ್ರ ತಾ ಹೋಗಿ ಬರ್ತೀನಿ. ಆಮೇಲಿಂದ ಸಿಗ್ತೀನಿ, ಸರಿನಾ? ಅದೇ ಹೇಳಿದ್ನಲ್ಲಪ್ಪ, ಈಗ ಅದಕ್ಕೆ ಕರ್ಕೊಂಬಂದಾದ್ಮೇಲೆ ಮಾತಾಡ್ತೀನಿ ಕಣ್ರಿ ಗೌಡ್ರೆ, ನಿಮ್ ತಾವ್ ಬಂದು ಅಂತ ಹೇಳಿದ್ದೆ ನಾನು. ಈಗ ಹೋಗಿ ನಮ್ಮ ಅತ್ತಿಗೆ ಎಲ್ಲ ಬಂದಾರ ಕಣ್ರಿ ಗೌಡ್ರೆ ಅಂತ ಹೋಗಿ ನಾನು ಮಾತಾಡ್ಕೊಂಡ್ ಬರ್ತೀನಿ. ಅದೇನು ಚಿಕ್ಕಮ್ಮಂಗೆ ಏನಾರು ಅಡಿಗೆ ಏನಾರ ಮಾಡಿ ಏನ್ ಊಟ ಮಾಡ್ತಾರೆ ಎಲ್ಲ ಊಟ ಎಲ್ಲ ರೆಡಿ ಮಾಡ್ರಿ, ಸರಿನಾ? ಸರಿ ಕಣಪ್ಪ, ಆಯ್ತು. ಅಪ್ಪ ಇನ್ನೊಂದು ಮಾತು ಹೇಳದೆ ಮರ್ತು ಬಿಟ್ಟೆ. ಆ ಗೌಡ್ರಿಗೆ ಹೇಳ್ಬಿಡಪ್ಪ ಹಂಗಂತೂ. ಸ್ವಲ್ಪ ಬೇಗ ಮಾತಾಡ್ಬಿಟ್ಟು ದೊಡ್ಡಪ್ಪನ ಹತ್ರ ಬೇಗ ಮಾತಾಡಿ ಅದೇನು ಇವರಿಗೆ ಗಜೇಂದ್ರಂಗೆ ಏನ್ ಸಿಗ್ಬೇಕು ಅದನ್ನ ಕೊಡ್ಸೋದಕ್ಕೆ ಬೇಗ ಹೇಳ್ಬಿಡು.
ದಿನ ಬಿಡ್ತೀನ ನಾಳೆ ನಾಡ್ದು ಆಚೆ ನಾಡ್ದು ಅಂತ ಮುಂದೆ ತಳ್ಕೊಂಡು ಹೋಗೋದು ಬೇಡ, ಸರಿನಾ? ಸರಿ ಕಣ, ಆಯ್ತು ಹೇಳಪ್ಪ. ನಾನು ಮಾತಾಡ್ತೀನಂತ ಹೇಳಿದ್ದೀನಲ್ಲ, ನೀನೇನು ಮಾತಾಡಕ್ ಬರ್ಬೇಡ. ನೀನು ಬಾಳ ದುಡುಕಿ ಮಾತಾಡ್ಬಿಡ್ತೀಯ. ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ನೀವು ಚಿಕ್ಕ ಮಕ್ಳು ಚಿಕ್ಕವರು ಹಿಂಗೆಲ್ಲ ಮಾತಾಡಬಾರ್ದು ಕಣಪ್ಪ, ನಿನಗೆ ಗೊತ್ತಾಗಲ್ಲ, ಸರಿನಾ? ಅಕ್ಕ ಅಕ್ಕ ಏನ್ ಊಟ ಮಾಡ್ತೀರಾ ನೀವು? ಬೆಳಿಗ್ಗೆ ಊಟ ಮಾಡಿದ್ದ ಅನ್ಸುತ್ತೆ, ಹೊಟ್ಟೆ ಹಸ್ಕೊಂಡಿದ್ದೀರಾ? ಬನ್ನಿ, ಏನ್ ಮಾಡಿದಾರೋ ಗೊತ್ತಿಲ್ಲ. ಸರೋಜಮ್ಮ ಏನ್ ಮಾಡಿದಾಳ ನಿಮ್ ಸೊಸೆ? ಬರ್ರಿ ಊಟ ಮಾಡಿ ಬರ್ರಿ ಮೊದ್ಲು. ಇಲ್ಲ ಕಣಮ್ಮ, ಮಂತವ ಹೊರಡ್ಬೇಕಾದ್ರೆ ನೀವು ಬಂದ್ರಲ್ಲ, ಅದಕ್ಕಿಂತ ಮುಂಚೆನೆ ಊಟ ಮಾಡ್ಕೊಂಡು ನಾನು ಅವಾಗಿಂದ ಕುಂತಿದ್ದೆ ನೀವು ಬಂದಾಗ. ಹೊಟ್ಟೆ ಹಸಿತಿಲ್ಲ ಇನ್ನು. ತಿರ್ಗಾ ಬೇರೆ ಮಧ್ಯದಲ್ಲಿ ಬೇರೆ ದಾರಿ ಮಧ್ಯದಲ್ಲಿ ಬರ್ತಿರ್ಬೇಕಾದ್ರೆ ನೀವು ಕಬ್ನಾಲಿನ ಜ್ಯೂಸ್ ಬೇರೆ ಕುಡಿಸ್ಬಿಟ್ರಿ, ಅದು ಇದು ಬೇರೆ ತಿನ್ನಿಸ್ಬಿಟ್ರಿ. ಹಂಗಾಗಿ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬೈತೆ. ಇವಾಗ ಏನು ಊಟ ಏನ್ ಬೇಡ ಕಣ್, ಸುಮ್ಕಿರಮ್ಮ. ಇದ್ಯಾಕಕ್ಕ ತಿರ್ಗಾ ಬೇಜಾರಲ್ಲಿ ಕುಂತಿದ್ದೀರಾ? ಬೇಜಾರ್ ಮಾಡ್ಕೊಳ್ಳೋದಂತದ್ ಏನು ಆಗಿಲ್ಲ ನಿಮ್ಗೆ ಇವಾಗ. ಇನ್ನು ಒಳ್ಳೇದೇ ಆಗ್ತೈತಂತ ಖುಷಿಯಿಂದ ಇರ್ರಿ, ಸರಿನಾ? ಯಾಕೆ ಯೋಚನೆ ಮಾಡ್ತಿದ್ದೀರಾ ನೀವು? ಏನು ಯೋಚನೆ ಮಾಡ್ತಿಲ್ಲ ಕಣಮ್ಮ, ಹಳೆದೆಲ್ಲ ಒಂದೊಂದೇ ನೆನ್ಪು ಬರ್ತಿದೆ ಅಷ್ಟೇ. ನನ್ಗೆಲ್ಲ ಮೋಸ ಮಾಡಿದ್ದು, ನನಗೆ ಮನೆಯಿಂದ ಆಚೆ ಕಡೆ ಕಳ್ಸಿದ್ದು ನಿಮ್ಮ ಭಾವ ಅವರು ಎಲ್ಲ ಬೈತ್ ಕಳ್ಸಿದ್ದು, ಇವೆಲ್ಲ ಅದನ್ನು ನೆನಪು ಮಾಡ್ಕೊಂಡ್ಬಿಟ್ರೆ ಹಳೆದೆಲ್ಲ ಇಬ್ರು ಮಕ್ಳಿಗೆ ಕರ್ಕೊಂಡು, ನನ್ನ ಹೆಣ್ಮಗಂಗೆ ನಮ್ ಗಜೇಂದ್ರಂಗೆ ಕರ್ಕೊಂಡು ನಾನು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟ್ ಕಷ್ಟಪಟ್ಟಿದ್ದೀನಿ, ಎಷ್ಟ್ ಅಳ್ತಾ ಹೋಗಿದ್ದೀನಿ ಅಂತ ನನಗ್ ಮಾತ್ರ ಚೆನ್ನಾಗ್ ಗೊತ್ತೈತೆ. ಬಿಡ್ರಿ ಅದಕ್ಕೆ, ಇವಾಗ ಆಯ್ತು ಹೋಗ್ಲಿ ಬಿಡ್ರಿ. ಇವಾಗ ಹಳೆದೆಲ್ಲ ನೆನಪು ಮಾಡ್ಕೊಂಡು ಅಳ್ತಾ ಕೂತ್ಕೊಂಡ್ರೆ, ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ ಬಂತು? ಅದಕ್ಕೋಸ್ಕರನೇ ಅಲ್ವಾ ಈಗ ನಾನು ಏನ್ ಮಾಡ್ಬೇಕು, ನಿಮ್ಗೆ ಏನೇನ್ ಸಿಗ್ಬೇಕು ಅದನ್ನೆಲ್ಲ ನ್ಯಾಯ ಕೊಡಿಸ್ಬೇಕಂತಾನೆ ತಾನೇ ನಿಮ್ಗೆ ಕರ್ಕೊಂಡ್ ಬರ್ತಿರೋದು. ನೀವು ನೋಡಿದ್ರೆ ಬರಲ್ಲ ಅಂತ ಚಿಕ್ಕ ಮಕ್ಳು ಓಟ ಮಾಡ್ತೀರಾ? ಅಲ್ಲ ಕಣಪ್ಪ ರಂಗಪ್ಪ, ಈಗ ಗೌಡ್ರು ತಮ್ಮ ನೀನು ಏನಂತ ಮಾತಾಡ್ತೀಯ? ಗೌಡ್ರು ಏನಂತ ಹೇಳಿದ್ರು? ನಿಮ್ಮ ಅಣ್ಣನ ಹತ್ರ ಏನಂತ ಮಾತಾಡ್ ಬಂದಿದಾರಂತೆ? ಏನನ್ನಂತೆ ನಿಮ್ಮ ಅಣ್ಣ? ಆಸ್ತಿಲಿ ಪಾಲ್ ಕೊಡ್ತೀನಂತ ಹೇಳದ್ನಂತ. ಏನು ಅದಕ್ಕೂ ಏನು ಕಿತಾಪತಿ ಮಾಡೋದು, ಜಗಳ ಮಾಡೋದು, ಖ್ಯಾತೆ ಮಾಡೋದು, ತರ್ಲೆಗಳು ಮಾಡೋದು ಏನೇನೋ ಮಾಡ್ತಾನೆ ನಿಮ್ಮ ಅಣ್ಣನ ಹತ್ರ. ಇದಾವ ಇಂತ ಬುದ್ಧಿಗಳೆಲ್ಲ. ತಕ್ಷಣ ಕೊಡೋನಲ್ಲ ಅವನು ಸಾಮಾನ್ಯಕ್ಕೆ. ಹೇಳು ಏನೇನಂತ ಹೇಳಿದ್ರಂತೆ ಗೌಡ್ರ ಮುಂದೆ? ಹಂಗೇನಿಲ್ಲ ಕಣತ್ಗೆ, ಅದೇ ಮೊದ್ಲು ಒಂದ್ಸಲಿ ಗೌಡ್ರ ಕೈಲಿ ಹೇಳ್ ಕಳ್ಸಿದ್ದೆ ನಾನು. ಅವಾಗ ಇಲ್ಲ ಕಣ್ರಿ ಗೌಡ್ರೆ, ಕೊಡೋದಕ್ಕಾಗಲ್ಲ, ಅದೇನ್ ಕೊಟ್ಬಿಡಕ್ಕಾಗುತ್ತೆ? ಎಷ್ಟ್ ದಿವಸ ನನಗೆ ಹೆಂಡತಿ ಆಗ್ಲಿ ಮಗ ಆಗ್ಲಿ ಬಂದು ಇವತ್ತಿನವರೆಗೂ ಏನ್ ಮಾಡ್ತಿದ್ರಂತ ಮಾತಾಡ್ಸಿಲ್ಲ. ಈಗ ದೊಡ್ಡವರಾದ್ಮೇಲೆ ಬಂದ್ಬಿಟ್ಟು ನನಗೆ ಆಸ್ತಿಲ್ ಪಾಲ್ ಬೇಕು ಅಂತ ಕೇಳಿದ್ರೆ ನಾವೆಲ್ಲಿಂದ ಕೊಡಕ್ಕಾಗುತ್ತೆ, ನಾನು ಕೊಡಲ್ಲ ಅಂತ ಏನೋ ಹೇಳಿರಂತೆ. ಅದಕ್ಕೆ ಗೌಡ್ರಿದ್ದವರು ನೀನ್ ಏನ್ ಮಾತಾಡಿದ್ರು ಅಷ್ಟೇ ಕಣೋ, ಏನೋ ಪ್ರಯೋಜನ ಇಲ್ಲ, ಕೊಡ್ಲೇಬೇಕು ಅವ್ರು ಬಂದು ಕೇಳಿದ್ರೆ ಅಂತ ಹೇಳಿರಂತೆ. ಅದಕ್ಕೆ ಹಂಗು ಹಿಂಗು ಹೇಳ್ದ ಕಣಪ್ಪ ಅಂತ ಬಂದು ಗೌಡ್ರು ನನ್ನ ಮುಂದೆ ಹೇಳಿರು. ಹಿಂಗ್ ಕೊಡಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಕುಮಾರಣ್ಣ ಇದ್ದವನು ಹೋಗ್ಬಿಟ್ಟು ಮನೆ ಮುಂದೆ ಹೋಗಿ ಜಗಳಕ್ಕೆ ಹೋಗ್ಬಿಟ್ಟಿದ್ದ. ಆಮೇಲಿಂದ ಅದೇ ನಾನು ಕೊಡ್ತೀನಿ, ನನ್ನ ಮಗನೂ ನನ್ನ ಹೆಂಡತಿ ಬಂದು ಕೇಳಿ ಕೊಡ್ದಂಗೆ ನೀರಲ್ಲ ಅಂತ ಹೇಳ್ದ. ಅದಕ್ಕೆ ಗೌಡ್ರ ಮುಂದೆನೂ ಅದೇ ಮಾತು ಹೇಳಿದ್ನಂತೆ. ಅದಕ್ಕೋಸ್ಕರ ನಿಮಗೆ ಕರೆದಿದ್ದು ಅಷ್ಟೇ, ಇನ್ನೇನಿಲ್ಲ. ನಾನು ಹೋಗಿ ಗೌಡ್ರ ತಾವು ಹೋಗಿ ಬರ್ತೀನಿ, ನೀವು ಆರಾಮಾಗಿ ಕೂತ್ಕೊಳ್ರಿ, ನೀವು ಯಾಕೆ ಯೋಚನೆ ಮಾಡ್ತೀರಾ? ಅಗಳಲ್ಲ. ಓಹೋ, ಏನಲ್ಲ ರಂಗಜ್ಜ, ನಿಮ್ಮ ಅತ್ತಿಗೆಗೆ ಅಲ್ಲೇ ಕರ್ಕೊಂಡ್ ಬಂದ್ಬಿಟ್ಟೇನಪ್ಪ? ಏನ್ ತಾಯಿ ಶಾಂತಮ್ಮ, ಚೆನ್ನಾಗಿದ್ದೀಯೇನಮ್ಮ? ಅಯ್ಯೋ ನನ್ನ ತಾಯಿ, ಎಷ್ಟು ವರ್ಷ ಆಯ್ತಮ್ಮ ನಿನಗೆ ನೋಡ್ಬಿಟ್ಟು. ಚೆನ್ನಾಗಿದ್ದೀಯೇನಮ್ಮ? ಗೌಡ್ರೆ ನಮಸ್ಕಾರ ಕಣ್ರಿ ಗೌಡ್ರೆ. ನಾವು ಚೆನ್ನಾಗಿದೀವಿ ಕಣ್ರಿ ಗೌಡ್ರೆ, ಹಿಂಗಿದೀವಿ ಇನ್ನೇನು. ನೀವೆಲ್ಲ ಚೆನ್ನಾಗಿದ್ದೀರಾ? ಎಷ್ಟು ವರ್ಷ ಆಯ್ತು ಗೌಡ್ರೆ ನಿಮ್ಗೆಲ್ಲ ನೋಡಿ ಮಾತಾಡ್ಸಿ? ನಮ್ದಿರ್ಲಿ ಕಣಮ್ಮ, ಪಾಪ ನೀನು ಹೆಂಗ ಇಷ್ಟು ವರ್ಷ ಚಾಲೆಂಜ್ ಮೇಲೆ ನಿನ್ ಗಂಡ ನಿನಗೆ ನೋಡ್ಕೊಳ್ಳಿಲ್ಲ ಅಂದ್ರೂ ಮಕ್ಳುಗಳಿಗೋಸ್ಕರ ನೀನು ಇಷ್ಟೊಂದೆಲ್ಲ ತ್ಯಾಗ ಮಾಡಿಬಿಟ್ಟು ಕಷ್ಟಪಟ್ಟು ಕೂಲಿನಾಲಿ ಮಾಡಿ ನಿನ್ನ ಮಗಳಿಗೂ ನಿನ್ನ ಮಗನಿಗೂ ಓದಿಸಿ ಒಳ್ಳೆ ಒಂದು ವಿದ್ಯೆ ಬುದ್ಧಿ ಕಲಿಸಿ ಒಳ್ಳೆ ಗುಣ ಕಲಿಸಿದೆಯಲ್ಲ, ಅಷ್ಟೇ ಸಾಕಂಡು ಬಿಡಮ್ಮ. ನೀ ಇಷ್ಟು ದಿವಸ ಸಾಧನೆ ಮಾಡಿದ್ದಕ್ಕೂ ಒಳ್ಳೇದಾಯ್ತು. ನಿನ್ನ ಮಗನು ಊರಲ್ಲೆಲ್ಲ ಹೇಳ್ತಿದ್ರು ಕಣಮ್ಮ. ಗಜೇಂದ್ರ ಬಂದಲ್ಲೇ ಒಂದು ವಾರ ಆಗಿಲ್ಲ, ಎಲ್ಲ ಊರಲ್ಲೆಲ್ಲ ಮಾತಾಡ್ತಾರೆ ಕಣಪ್ಪ. ಭಾಳ ಒಳ್ಳೆ ಹುಡುಗ, ಮಾತ್ರ ಭಾಳ ಒಳ್ಳೆ ಹುಡುಗ, ಭಾಳ ಗುಣವಂತ ಬುದ್ಧಿವಂತ ಅಂತ ಎಲ್ಲ ಹೇಳವ್ರನೆ. ಅಲ್ಲ ಕಣ್ಗೌಡ್ರೆ, ಅಲ್ಲೇ ನಾನು ನಿಮ್ಮ ಹತ್ರನೇ ಬರೋಣ ಅಂತ ನಾನು ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಗೌಡ್ರ ಮಂತ ಹೋಗಿ ಬರ್ತೀನಿ ಅಂತ ನಾನು ಹೇಳ್ತಿದ್ದೆ ಮನೆಯವ್ರಿಗೆ. ಅಷ್ಟರಲ್ಲಿ ಹೆಂಗ ನೆನಪು ಮಾಡಿದ ತಕ್ಷಣ ನೀವೇ ಬಂದ್ರಿ ಕಣ್ರಿ ಗೌಡ್ರೆ, ಪರವಾಗಿಲ್ಲ. ಏನ್ ಗೌಡ್ರೆ ಸಮಾಚಾರ, ಹಿಂಗ್ ಬಂದ್ಬಿಟ್ರಲ್ಲ? ನಮ್ಮ ಅತ್ತಿಗೆ ಬಂದ್ರಲ್ಲ, ಮಾತಾಡ್ಸ್ಕೊಂಡು ಹೋಗೋದಕ್ ಬಂದ್ರ? ಕಡ್ಲ ರಂಗಜ್ಜ, ನಿಮ್ಮ ಅತ್ತಿಗೆಗೂ ಮಾತಾಡ್ಸ್ಕೊಂಡು ಶಾಂತಮ್ಮಂಗೂ ಮಾತಾಡ್ಸ್ಕೊಂಡು ಹಂಗೆ ಇನ್ನೊಂದು ವಿಚಾರ ಹೇಳೋಗೋಣ ಅಂತಾನೆ ಬಂದೆ ಕಣಪ್ಪ. ನಿಮ್ಮ ಅಣ್ಣ ಬಂದಿದ್ದ ಕಣಪ್ಪ ಮನೆ ಹತ್ರನೇ. ನಾನು ಬಂದಿದ್ ನೋಡಿ, ಇದೇನಪ್ಪ ಇವನು ಮನೆ ಹತ್ರ ಹುಡ್ಕೊಂಬಂದ್ಬಿಟ್ಟಿದ್ದಾನೆ ಅಂತ ಬಾರ್ಲಪ್ಪ ಅಂತ ಕೂರಿಸ್ಕೊಂಡು ಒಂದ್ ಗಳಿಗೆ ಮಾತಾಡಿಸಿ ಆಮೇಕಿಂದ ಅವನೇ ಹೇಳ್ದ, ಗೌಡ್ರೆ ಇವಾಗ ಆಗೋದೆಲ್ಲ ಆಗೋಯ್ತೆ,
ನನಗೂ ಗೊತ್ತಾಗ್ಲಿಲ್ಲ, ಏನೋ ದುಡ್ಡಕ್ಕೆ ಮಾತಾಡ್ಬಿಟ್ಟೆ ನಾನು. ಈಗ ಆಸ್ತಿಲಿ ಯಾವತ್ತಿದ್ರು ನನ್ನ ಹಿರಿ ಮಗಂಗೂ ಪಾಲು ಕೊಡಲೇಬೇಕಾಗುತ್ತೆ ನಾನು, ಗಜೇಂದ್ರಗೂ. ಹಂಗಾಗಿ ಪಂಚಾಯತ್ಗೆ ಎಲ್ಲ ಏನಕ್ಕೆ ಏನು ಬೇಡವೇ ಬೇಡ ಗೌಡ್ರೆ. ಅದೇನು ನೀವೇ ತೀರ್ಮಾನ ಮಾಡಿಬಿಟ್ಟು ಅದೇನೇನು ಕೊಡಿಸ್ತಿರೋ ನನ್ನ ಆಸ್ತಿಲಿ ಕೊಡಿಸ್ಬಿಡ್ರಿ ಅತ್ಲಾಗಿ. ನನ್ನ ಮಗನೂ ಅವನು ನನ್ನ ಮಗನೇ, ಇವನು ನನ್ನ ಮಗನೇ, ಯಾರಿಗೂ ಮೋಸ ಆಗೋದು ಬೇಡ ಅಂತ ಅವನೇ ಬಾಯ್ ಬಿಟ್ಟು ಹೇಳ್ದ ಕಣಪ್ಪ. ನಿಮ್ಮ ಅಣ್ಣನೇ ಹೊಂದಿದ್ದ. ನಾನು ಅದಕ್ಕೆ ಅತ್ಲಾಗಿ ಇನ್ನೂ ಖುಷಿ ಪಡೋ ವಿಚಾರನೇ ಅಲ್ವಾ, ಇನ್ನೂ ಒಳ್ಳೇದೇ ಆಯಿತು. ಹೆಂಗ ಅವ್ರ ಮನ್ಸಿಂದಾನೆ ಅವನೇ ಕೊಡ್ತೀನಂತ ಬಂದಲ್ಲ ಸದ್ಯ. ಹೆಂಗ ಒಳ್ಳೇದಾಯ್ತು ಬಿಡು, ಹೆಂಗ ಇನ್ನೂ ಒಳ್ಳೇದೇ ಆಯಿತು, ಆರಾಮಾಯ್ತು ಅಂತ ನಾನು ಸುಮ್ಕಾಗ್ಬಿಟ್ಟೆ. ಹೆಂಗ ಶಾಂತಮ್ಮನು ಬಂದಿದ್ದಾಳೆ ಅತ್ಲಾಗಿ ಈಗಳಲ್ಲ. ರಂಗಜ್ಜ, ಈಗ ಏನೇನು ಮಾಡೋಣ ಹೇಳಪ್ಪ. ಏನ್ ತಾಯಿ ಶಾಂತಮ್ಮ, ಈಗ ಏನ್ ಮಾಡ್ಬೇಕಂತ ಕಡಿದೀಯಮ್ಮ? ಇಲ್ಲೇ ಊರಲ್ಲೇನೆ ಇರ್ಬೇಕಂತ ಕಡಿದಿರಾ? ಏನ್ ಮಾಡ್ಬೇಕಂತ ಕಡಿದಿರಾ? ಎಷ್ಟು ದಿವಸ ಅಂತ ಬೇರೆ ಕಡೆ ಎಲ್ಲ ಇರ್ತೀಯಮ್ಮ? ಈಗ ನಿನ್ಗೂ ಹಿರಿ ಮಗ ಬಂದ್ಬಿಟ್ಟ, ಮದ್ವೆ ವಯಸ್ಸಿಗೆ ಬಂದ್ಬಿಟ್ಟ ಮಗ. ಅವನಿಗೂ ಒಂದು ಮನೆ ಅಂತ ಇರಬೇಕು, ಆಸ್ತಿ ಅಂತ ಇರಬೇಕು, ಎಲ್ಲ ಇರ್ಬೇಕು ಕಣಮ್ಮ. ನಿನಗೆ ಗೊತ್ತಾಗಲ್ವೇನಮ್ಮ? ಇಷ್ಟು ದಿವಸ ಹೊರಗಡೆ ಹೆಂಗೋ ಇದ್ದು ಹೆಂಗೋ ಜೀವನ ಮಾಡ್ಕೊಂಬಿಟ್ಟೆ. ಬೇಡ ಇನ್ನು ಮುಂದೆ. ನಮ್ಮ ರಂಗಜ್ಜ ಅವ್ರ ಮಕ್ಕಳು ಎಲ್ಲಾರು, ನಿನಗೆ ಬೋರಣ್ಣ ಅವ್ರ ಮಕ್ಕಳು ಎಲ್ಲಾರು ಸಪೋರ್ಟಿವ್ ಆಗಿ ಇರ್ತಾರೆ. ನಿನಗೆ ಕಷ್ಟ ಸುಖಕ್ಕೆ ಎಲ್ಲಾರು ಆಗ್ತಾರೆ. ಅಣ್ಣ ತಮ್ಮಂದ್ರು ಎಲ್ಲಾರು ಒಟ್ಟಿಗೆ ಇದ್ದು ಚೆನ್ನಾಗಿ ಇದ್ದೋಗ್ರಮ್ಮ. ಇಲ್ಲೇ ಇದ್ಬಿಡು, ನನ್ನ ಮಾತು ಕೇಳು. ಹೌದೇನ್ರಿ ಗೌಡ್ರೆ, ನಮ್ಮ ಅಣ್ಣನೇ ಕೊಡ್ತೀನಂತ ಹೇಳದ್ನ. ಅಯ್ಯೋ, ಹೆಂಗ ಒಳ್ಳೆ ಮನ್ಸು ಬಂದೈತಲ್ಲ ಸದ್ಯ. ಹೆಂಗ ದೇವ್ರ ದಯದಿಂದ ಒಳ್ಳೇದಾಗ್ಲಿ ಕಣ್ಬಿಡ್ರಿ ಗೌಡ್ರೆ ಅತ್ಲಾಗಿ. ಏನಿಲ್ಲ ಕಣ್ ಗೌಡ್ರೆ, ನಮ್ಗೇನು ಇನ್ನೇನು ದುರಾಸೆ ಏನು ಬೇಡ. ಆ ಮಗಂಗೆ ಒಂದು ಮನೆ ಅಷ್ಟೇ. ಈಗ ತೋಟದ ಮನೆ ಐತಲ್ಲ ಗೌಡ್ರೆ, ಆ ತೋಟದ ಮನೆ ಒಂದು ಕೊಟ್ಬಿಡ್ಲಿ. ಅವ್ರದ್ದೇನೋ ದೊಡ್ಡ ಮನೆ ಐತಲ್ಲ, ಅದೇನ್ ಬೇಡ ಕಣ್ರಿ ಗೌಡ್ರೆ, ದುರಾಸೆ ಮಾಡೋದು ಬೇಡ. ಆಯ್ತಾ? ಆ ತೋಟದ ಮನೆ ಒಂದು ಕೊಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ತೋಟ ಆಯ್ತಲ್ಲ, ಆ ತೆಂಗಿನ ತೋಟ ಕೊಟ್ಬಿಟ್ಟು ಮತ್ತೆ ಅವನಿಗೆ ಹೊಲ ಕೊಡ್ಬೇಕು. ಏನಿದ್ರು ಅವನು ಮುಂದೆ ಉಳುಮೆ ಮಾಡ್ಕೊಂಡು ಏನೋ ಒಂದು ಮಾಡ್ತೀನಂತ ಹೇಳಿದ್ರೆ ಹೊಲ ಕೊಡಬೇಕು. ಅವನೇ ಬೇಕಾದ್ರೆ ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಹಾಕೊಂಡು ಅವ್ನು ಬೋರ್ ಕೊರೆಸ್ಕೊಂಡು ಹೆಂಗ ಜೀವನ ಮಾಡ್ಕೊಂತಾನೆ. ಇಷ್ಟು ಕೊಟ್ಬಿಡ್ಲಿ ಗೌಡ್ರೆ, ಇನ್ನೇನು ಅವನೇನು ಜಾಸ್ತಿ ನಾವೇನು ದುರಾಸೆ ಏನು ಮಾಡಕ್ ಹೋಗಲ್ಲ, ಸರಿನಾ? ಅವನು ಮೊದ್ಲಿಂದಾನು ಕಷ್ಟಪಟ್ಟು ಏನೋ ಉಳಿಸ್ಕೊಂಡು ಹೋಗಿದ್ದಾನೆ, ಉಳಿಸ್ಕೊಂಡು ಹೋಗ್ಲಿ. ನಾ ಬೇಡ ಅಂತ ಏನಿಲ್ಲ. ನಾನು ಮೊದ್ಲಿಂದಾನು ಕೇಳ್ತಿದ್ದೆ ಅಷ್ಟೇನೆ, ನಮ್ಮ ಅಣ್ಣನ ಮಗಂಗೆ ಜೀವನ ಆಧಾರಕ್ಕೆ ಏನೇನು ಕೊಡ್ಬೇಕು ಅದನ್ನ ಕೊಟ್ಬಿಟ್ರೆ ಸಾಕು ಅಂತ. ಏನತ್ಗೆ ನಾನು ಹೇಳ್ತಿರೋದ್ ಮಾತು ಸರಿನಾ? ಏನಾದ್ರು ತಪ್ಪಿದ್ರೆ ನೀವೇ ಬಾಯ್ಬಿಟ್ಟು ಹೇಳ್ಬಿಡ್ರಿ ಇವಾಗ್ಲೇನೆ. ಅಯ್ಯೋ, ನಮ್ದೇನಾಯ್ತಪ್ಪ, ಎಲ್ಲ ನೀನೇ ಮಾತಾಡ್ತಿದ್ಯಲ್ಲಪ್ಪ. ಇನ್ನೇನು ನಾನು ಇನ್ನೇನು ಮಾತಾಡೋದೈತೆ ಹೇಳು. ನಾನೇ ಬ್ಯಾಡವೇ ಬೇಡ, ಅವ್ರ ಸಾಹಸನೆ ಬೇಡ ಅಂತ ಹೇಳ್ತಿದ್ದೀನಿ. ನೀನೇ ಇಲ್ಲ ಕಣತ್ಗೆ, ಅವನಿಗೆ ಏನೋ ಒಂದು ಜೀವನ ಆಧಾರಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಕೊಡಿಸಿ ಸುಮ್ಕಿರಿ ಅಂತ ನೀನ್ ಹೇಳ್ತಿದ್ಯಾ. ನೀನ್ ಹೆಂಗ್ ಹೇಳ್ತೀವ ಹಂಗೆ ಕಣಪ್ಪ, ನಂದೇನಿಲ್ಲ. ನಮ್ಗೆ ದುರಾಸೆನೂ ಇಲ್ಲ, ಆಸೆನೂ ಇಲ್ಲ. ಅವ್ರ ಮೇಲೆ ಎಲ್ಲ ಆಸೆನೇ ಬಿಟ್ಬಿಟ್ಟಿದೀವಿ ನಾವು. ದೊಡಪ್ಪ, ಇನ್ನೊಂದು ವಿಚಾರಕ್ಕೆ ಹೇಳೋದು ಮರ್ತ್ಬಿಟ್ಟೆ. ದೊಡಪ್ಪ, ನನಗೆ ತೋಟ ಕೊಡ್ಲಿಲ್ಲ ಅಂದ್ರೂ ಏನ್ ಪರವಾಗಿಲ್ಲ ಕಣಪ್ಪ. ನಾನೇ ಬೇಕಾದ್ರೆ ಸಸಿಗಳು ಹಾಕೊಂಡು, ತೆಂಗಿನ ಸಸಿ ಅಡಿಕೆ ಸಸಿಗಳು ಹಾಕೊಂಡು ನಾನು ಕೂಡ ಬೇಕಾದ್ರೆ ನಾನು ಇದು ಮಾಡ್ತೀನಿ, ಬೋರ್ ಕೊರೆಸ್ಕೊಂಡು ನನಗೆ ಹೊಲ ಸಿಗ್ಲಿ ಕಣ ದೊಡಪ್ಪ, ಸರಿನಾ? ಹೊಲದಲ್ಲಿ ಬೆಳೆ ಎಲ್ಲ ಚೆನ್ನಾಗಿ ಬೆಳಿಬಹುದು. ನಾನು ನನಗೆ ಇದು ಮಾಡಬೇಕು ಅಂತ ಬೆಳೆ ಎಲ್ಲ ಬೆಳೆಯೋದು, ತೋಟ ಎಲ್ಲ ನೋಡ್ಕೊಳೋದಂದ್ರೆ ಭಾಳ ಇಷ್ಟ ಮೊದಲಿಂದನೂ. ಈಗ ಹೆಂಗಿದ್ರು ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಬಿಡುವಿನ ಟೈಮಲ್ಲಿ, ರಜೆ ಇರೋ ಟೈಮಲ್ಲಿ ನಾನು ಹೆಂಗ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಕಣ ಚಿಕ್ಕಪ್ಪ. ನನಗೆ ಇದು ಏನು ಹೊಲನೂ ಬೇಕು ಕಣ ಚಿಕ್ಕಪ್ಪ. ಸರಿ ಕಣ್ಲಪ್ಪ, ಆಯ್ತು. ನೀನ್ ಹೆಂಗ್ ಹೇಳ್ತೀವ ಹಂಗೆ ಕಣಪ್ಪ. ಕಷ್ಟಪಟ್ಟು ಮಾಡೋನ್ಗೆ ಭೂಮಿ ತಾಯಿ ನಮ್ಮವ್ವ ಯಾವತ್ತೂ ಮೋಸ ಮಾಡಲ್ಲ ಕಣಪ್ಪ. ಈಗ ನಾನು ಮೊದ್ಲಿಂದಾನು ಈಗ ನಿಮ್ಮ ಅಣ್ಣಂದ್ರುಗಳಿಗೆಲ್ಲ ಓದಿಸ್ಕೊಂಡು ರೈತರ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿಲ್ವೇನ? ನಾವು ಕಷ್ಟಪಟ್ಟು ಒಂದು ನಿಯತ್ತಿಂದ ಕೆಲಸ ಮಾಡಿದ್ರೆ ಭಗವಂತ ಯಾವತ್ತೂ ಕೈ ಬಿಡಲ್ಲ. ತಾಯಿ ನಮ್ಮವ್ವ ಭೂಮಿ ತಾಯಿ ಯಾವತ್ತೂ ಮೋಸ ಮಾಡಲ್ಲ. ಒಳ್ಳೇದಾಗುತ್ ಕಣ್ ಹೇಳು. ಸರಿ ಕಳ್ಳ ರಂಗಜ್ಜ, ಆಯ್ತು. ನಾನು ಇನ್ನೇನು ಅವ್ನು ಇವನಿಗೆ ಹೇಳ್ತೀನಿ ಬಿಡಪ್ಪ, ಅವ್ನು ಸಾವುಕಾರಿಗೆ ಹೇಳ್ತೀನಿ ಕರೆದು, ಹಿಂಗೆ ಹೇಳಿದ್ರು ಕಣಪ್ಪ, ಇಷ್ಟಿಷ್ಟು ಕೊಡ್ಬೇಕಂತೆ. ಏನಪ್ಪ ನಿನ್ನ ಅಭಿಪ್ರಾಯ ಏನಾಯ್ತಂತ ಕೇಳ್ಬಿಟ್ಟು ಅತ್ಲಾಗಿ ಹೇಳ್ತೀನಿ. ಅತ್ಲಾಗಿ ಒಂದ್ ದಿವಸ ಹೋಗ್ಬಿಟ್ಟು ಅತ್ಲಾಗಿ ಇನ್ನೊಂದು 2-3 ದಿವಸದಲ್ಲಿ ಅತ್ಲಾಗಿ ಆ ತೋಟದ ಮನೆ ಕೊಡ್ಬೇಕು ಅಂತ ಹೇಳ್ತೀನಿ. ಹಂಗೆ ಬಿಟ್ಕೊಂಡು ಹೋಗ್ಬೇಡ್ರಿ ನೀವು ಎದ್ರಕೊಂಡು ಮತ್ತೆ, ಸರಿನಾ? ಅಮ್ಮಣಿ ಶಾಂತಮ್ಮ, ಆ ತೋಟದ ಮನೇಲಿ ಹೋಗ್ಬಿಟ್ಟು ಅದೇನು ಎಲ್ಲ ಹೋಗ್ಬಿಟ್ಟು ನೆಮ್ಮದಿ ಆಗಿರ್ರಿ, ಸರಿನಾ?